29,000 ಕೋಟಿ ಎಲ್ಲ ತೆರಿಗೆಯ ಬಾಬತ್ತಿಂದ ನಮಗೆ ಬಂದಿದೆ. ಅವರು 1,66,000 ಕೋಟಿ ಕೊಟ್ಟು ನಮ್ಗೆ 79,000 ಕೋಟಿ ಕೊಟ್ಟರೆ, ಆಮೇಲೆ ಅವ್ರ ಬಜೆಟ್ ಎಷ್ಟು ಗೊತ್ತಾ? ಬಜೆಟ್ 4,23,000 ಕೋಟಿ. ನಮ್ಮಷ್ಟು ಇಲ್ಲ, ನಮ್ಮ 48 ಇದೆ, ಅವ್ರದ್ದು 23. ಅದಂಗೆ ಅವ್ರಿಗೆ ಅಷ್ಟೊಂದು 1,66,000 ಕೋಟಿ ಏನು ಕೊಟ್ರಿ? ಇವೆಲ್ಲ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಲ್ಲ. ಈ ದೇಶದ ರೈತನ ತೆರಿಗೆ ಹಣವಲ್ಲ ಇದು, ತೆರಿಗೆ ಹಣ ಅಲ್ವಾ ಇದು. ಬಂದಿರ್ತಕ್ಕಂಥದ್ದನ್ನ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು? ಇದು ತಿಳ್ಕೋಬೇಕು. ತಿಳ್ಕೊಂಡು ಇವತ್ತು ಈ ರೀತಿ ಆದ್ರೆ ಹೆಂಗೆ ರಾಜ್ಯಗಳಲ್ಲಿ ವ್ಯತ್ಯಾಸ? ರಾಜಸ್ಥಾನದಲ್ಲಿ GSDP ವಿತ್ತೀಯ ಕೊರತೆ 3.7ರಷ್ಟಿದೆ, ಅಲ್ಲೂ 25 ಮೀರಿದೆ. ಮತ್ತು ಈ ಸಾರಿ ಬಜೆಟ್ನಲ್ಲಿ 2,75,000 ಕೋಟಿ ಅವರು ಸಾಲ ಮಾಡಿದ್ದಾರೆ. 2,75,000 ಕೋಟಿ ಸಾಲ ಮಾಡಿದ್ದಾರೆ. ಒಟ್ಟು GSDPಯ 36.8. ಆ ಕೆಲಸ ಸಿದ್ದರಾಮಣ್ಣ ಮಾಡಿಲ್ಲ. ಸಿದ್ದರಾಮಣ್ಣ ಲಿಮಿಟ್ ಒಳಗಿದ್ದಾನೆ. ಇಲ್ಲ ಅಂದ್ರೆ ಇನ್ನೊಂದು 50 ಕೋಟಿ ಏರಿಸಿ, ಇನ್ನೊಂದು 50 ನಮ್ಮ ಎಲ್ಲರಿಗೂ MLAಗಳಿಗೆ ಕೊಡ್ತೀನಿ ಅಂತ ಹೇಳಿ ಅಷ್ಟು ನಮಗೂ MLAಗಳಿಗೆ ಕೆಲಸ ಕಾರ್ಯಗಳನ್ನು ಕೊಡಬಹುದಾಯಿತು. ಆದರೆ ನಾನು 17ನೇ ಬಜೆಟ್ ಮಂಡಿಸಿ ವಿತ್ತೀಯ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಇವತ್ತು ಅವರು ಉಲ್ಲಂಘನೆ ಮಾಡದಲೇ ಅದರ ಒಳಗಿದ್ದಾರೆ. ಇದನ್ನ ತಾವು ಅರ್ಥ ಮಾಡ್ತಾರೆ. ಇದನ್ನ ನಾನು ಇದ್ರಲ್ಲಿ ಏನಾರ ವ್ಯತ್ಯಾಸ ಇದ್ರೆ ನಾಳೆ ತಗೊಬನ್ನಿ, ಬೇಕಾದ್ರೆ ಚರ್ಚೆ ಮಾಡೋಣ. ಚರ್ಚೆಗೆ ಸಿದ್ಧ ಇದೆ, ಅದಕ್ಕೇನು ಇದಿಲ್ಲ. ಇದು ಆಮೇಲೆ ಇವತ್ತು ಅವ್ರಿಗೆ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಗೊತ್ತಾ ಸ್ವಾಮಿ? 1,34,000 ಕೋಟಿ. ವಿಜಯಣ್ಣವ್ರು ಬರ್ಕತ್ತವ್ರೆ, ಬರ್ಕಳಿ. ಬರ್ಕಳಿ. 1,34,000 ಕೋಟಿ. ನಮ್ಗೆ 79,000 ಕೋಟಿ. ಏನಿ ನೀವು, ನಾನೇನು ಇದಕ್ಕೋಸ್ಕರ ಹೇಳ್ತಾ ಇಲ್ಲ. ಇದು ಕೇಂದ್ರ ರಾಜ್ಯಗಳಿಲ್ಲದಲೇ ಈ ರಾಜ್ಯಗಳನ್ನು ನಡೆಸಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಒಳಗೆ ಸರಿ ಹೋಗ್ದಲೇ ರಾಜ್ಯಗಳನ್ನ ಉನ್ನತ ಮಟ್ಟದಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದೆ, ಡೆಲ್ಲಿ ಬಹುದೂರೈ ಅಂತ. ಡೆಲ್ಲಿ ಬಹುದೂರೈ. ನಮಗೊಬ್ರು ಮೇಷ್ಟ್ರು ಹೇಳೋರು, ಡೆಲ್ಲಿ ಬಹಳ ದೂರದಲ್ಲಿದೆ. ಡೆಲ್ಲಿಗೆ ತಗೊಂಡು ನಮ್ಮ ರಾಜಧಾನಿ ಮಾಡಿದರೆ ಬಹಳ ದೂರದಲ್ಲಿದೆ, ನಾವು ಕರ್ನಾಟಕದಲ್ಲಿ ಹುಷಾರಾಗಿರ್ಬೇಕು ಅಂತ ಹೇಳೋರು. ಇವತ್ತು ಅದು ಸತ್ಯ ಆಗ್ತಾ ಇದೆ. ನೀವು ಕಿತ್ತಾಡ್ಕೊಳ್ಳೋದಲ್ಲ. ನೀವೇ ಇರಿ ಅಧಿಕಾರದಲ್ಲಿ, ನಾವೇ ಇರಲಿ. ಈ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನ ತರೋದಕ್ಕೆ ಕಂಕಣಬದ್ಧ ನಿಲ್ಬೇಕು ನಾವು. ಅಲ್ಲಿ ಮಾತ್ರ ಉತ್ತರ ಭಾರತಕ್ಕೆ ಕೊಟ್ಕೊಂಡು ನಮ್ಮನ್ನ ತಬ್ಲಿಗಳು ಮಾಡೋದಲ್ಲ. ನಮ್ಮ ಕಿತ್ತಾಟದಲ್ಲ ಇದಾಗಬಾರದು. ದಯಮಾಡಿ MP ಆಮೇಲೆ ನಾನು ಹೇಳ್ತೀನಿ ಅದನ್ನು. ಆಮೇಲೆ ನಮ್ಮ ರಾಜ್ಯದ್ರಿ ಇದು ಸಮಸ್ಯೆ. ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಟ್ಯಾಕ್ಸ್ ರೀ ಡೆಲ್ಲಿಲಲ್ಲ. ಡೆಲ್ಲಿಲಿ ಏನ್ ಕೇಳನ್ರಿ ನಾನು ಹೋಗಿ? ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರೋದ್ರಿ, ಸಂವಿಧಾನಬದ್ಧವಾಗಿ ಬರ್ಬೇಕಾಗಿರೋದು. ಯಾರ ಮುನಾಸಾಬಿ ವ್ಯಾಪಾರಕ್ಕಲ್ಲ ಇದು. ಯಾರು ಇದಕ್ಕೋಸ್ಕರ ಕೇಳ್ತಾ ಇಲ್ಲ ನಾನು. ಆದ್ರಿಂದ ದಯಮಾಡಿ ಇದನ್ನ ರೆವಿನ್ಯೂ ಕೊರತೆ 40,000 ಕೋಟಿ ಐತೆ. 25ರೊಳಗಿರ್ಬೇಕು ಅಂದ್ರೆ 40,000 ಕೋಟಿ ಇದೆ. ಅವ್ರ ಸಾಲ ಎಷ್ಟು ಮಾಡ್ಯಾರ ಗೊತ್ತಾ ಸ್ವಾಮಿ? 11 ಲಕ್ಷ ಕೋಟಿ ಸಾಲ ಮಾಡ್ಯಾರೆ.
1,90,000 ಕೋಟಿನ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಮಹಾರಾಷ್ಟ್ರಕ್ಕೆ. ನೀವು ಅರ್ಥ ಇದನ್ನ ಯಾಕೆ ಇನ್ನೂ ನಮಗೆ ಟೈಮ್ ಕೊಟ್ರೆ ನಮಗೆ ನೀವು ಕೊಡಲ್ಲ ಅಂತ ನಾನು 1.5 ಗಂಟೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ನೀವೇನಾರ ಕೊಟ್ಟಿದ್ರೆ ಕೊಡ್ತೀನಿ ಅಂದ್ರೆ 3 ಗಂಟೆ ಬೇಕಾದ್ರೂ ರಾಷ್ಟ್ರ ರಾಜ್ಯಗಳ ಸಂಬಂಧ, ರಾಜ್ಯ ರಾಷ್ಟ್ರಗಳ ಹಣಕಾಸಿನ ವ್ಯವಸ್ಥೆ ಯಾವ ಮೂಲ ತಲುಪಿದೆ, ಎಲ್ಲಿದೆ, ಇದನ್ನು ಸರಿಪಡಿಸ್ತಾ ಹೋದ್ರೆ ರಾಜ್ಯಗಳು ಸರ್ವನಾಶ ಆಗ್ತವೆ ಅಂತಕ್ಕಂಥದ್ದನ್ನ ಅಂಕಿ ಸಂಖ್ಯೆಗಳ ಮುಖಾಂತರ ನಾನು ತಂದು ಹೇಳ್ತಾ ಇದ್ದೆ. ಈ ರೀತಿ ಆಗಬಾರದು ಎಲ್ಲೇ ಆಗಲಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ನಮ್ಮ ಬಿಜೆಪಿ ನಮ್ಮಲ್ಲೂ ತಪ್ಪಿದೆ. ಏನು ಕಾಂಗ್ರೆಸ್ನವ್ರೇನು ದೇಶ ಆಳಿಲ್ವ? ಅಲ್ಲಿ ಇದ್ದಾರೆ. ನಮ್ಮ JDS ಒಂದ್ಸರಿ ಆಳಿದ್ದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾವು JDS ಅಲ್ಲಿ ಇದ್ದಾಗ ನಮ್ಮರೇ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಒಂದೇ ಒಂದು ಯೋಜನೆಯನ್ನ ಒಂದೇ ಒಂದು ಹೆಸರಿಗಾರುವೆ ಅಪ್ಪರ್ ಕೃಷ್ಣ ಕಾರು ಕೊಡ್ಬೋದಾಯ್ತು, 16 ಕೊಡ್ಬೇಕಾಯ್ತಲ್ಲ. ಒಂದು ನಾರು ಕೊಟ್ಟಿಲ್ವಲ್ಲ ಸ್ವಾಮಿ ರಾಷ್ಟ್ರೀಯ ಯೋಜನೆ. ಇದು ಭಿನ್ನಾಭಿಪ್ರಾಯ ಅಲ್ಲ ಅಂತೀರಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.